ಹಾಯ್ ಫ್ರೆಂಡ್ಸ್, ಇವತ್ತಿನ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಈಗ ಎದ್ದಿದ್ದು ಬ್ರಷ್ ಎಲ್ಲ ಮಾಡಿ ಫೇಸ್ ವಾಶ್ ಮಾಡಿ ಮುಂದೆ ಹೋಗಿ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೀನಿ. ಈಗ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಒಂದು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಥೈರೋನಾರ್ಮ್ ಅಂತ. ಇದು 62.5 mg ಇದೆ. ಇದು ಒಂದು ಟ್ಯಾಬ್ಲೆಟ್ನ ಒಂದು ಗ್ಲಾಸ್ ನೀರಲ್ಲಿ ತೊಗೊಳ್ತೀನಿ. ಅದು ಒಂದು ಚಿಕ್ಕ ಟ್ಯಾಬ್ಲೆಟ್ ಅಷ್ಟೇ, ಇಷ್ಟು ಚಿಕ್ಕದಿರುತ್ತೆ. ಈ ಟ್ಯಾಬ್ಲೆಟ್ನ ತೊಗೊಳ್ತೀನಿ ಒಂದು ಗ್ಲಾಸ್ ನೀರಲ್ಲಿ. ಅದಾದಮೇಲೆ ನಾನು 1 ಅವರ್ ಏನೂ ತೊಗೊಳ್ಳಲ್ಲ. ನಾನೀಗ ಇದು ತೊಗೊಂಡ್ಮೇಲೆ ನಾನು ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗಿ ಬಂದು ನಾನು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಈಗ ಟಿಫನ್ ರೆಡಿ ಮಾಡಬೇಕು. ನಾನಿಲ್ಲಿ ಕಡಲೆಕಾಯಿ ಬೀಜನ ಮತ್ತು ಕೊಬ್ಬರಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಅದಕ್ಕೆ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಖಾರಕ್ಕೆ ನಾನು 2 ಗುಂಟೂರು ಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದೆರಡು ಬಿಸಿ ಆರೋವರೆಗೂ ನಾನು ಪಕ್ಕದಲ್ಲಿ ಎತ್ತಿಡ್ತೀನಿ. ಅಷ್ಟೊತ್ತಿಗೆ ನಾನು ಕೊಬ್ಬರಿ ಎಲ್ಲ ಪೀಸ್ ಮಾಡ್ಕೊಳ್ತೀನಿ. ಈಗ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ತಣ್ಣಗಾಗಿರೋ ಕಡಲೆಕಾಯಿ ಬೀಜ ಮತ್ತು ಕಟ್ ಮಾಡಿಟ್ಟಿರೋಂಥ ಕೊಬ್ಬರಿ ಹಾಕಿದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ತೀನಿ ಫ್ರೈ ಮಾಡಿಟ್ಟಿದ್ದು. ಸ್ವಲ್ಪ ಹುಣಸೆಹಣ್ಣು ಮತ್ತು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇಷ್ಟನ್ನೀಗ ಗ್ರೈಂಡ್ ಮಾಡಿ ತರ್ತೀನಿ. ಸ್ವಲ್ಪ ಕಡಲೆಕಾಯಿ ಬೀಜನ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ. ಈಗ ಚಟ್ನಿ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಕಡಲೆಕಾಯಿ ಬೀಜದ ಸಿಪ್ಪೆ ಎಲ್ಲ ತೆಗೆದು ಈಗ ಚಟ್ನಿಗೆ ಅದರದ್ದು ಬೇಳೆ ಮಾಡಿ ಇಟ್ಕೊತೀನಿ. ಅದನ್ನು ಹಾಕ್ತೀನಿ. ಚಟ್ನಿ ತಿನ್ನುವಾಗ ಕಡಲೆಕಾಯಿ ಬೀಜ ಒಂದೊಂದು ಮಧ್ಯದಲ್ಲಿ ಸಿಕ್ಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಹೀಗೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಕಡಲೆಕಾಯಿ ಈ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಹುಳಿ ಮತ್ತು ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿಯಾಗಿ ಹಾಕಬೇಕು, ಯಾಕಂದರೆ ಇದರಲ್ಲಿರೋ ಸ್ವೀಟ್ನೆಸ್ ಅಷ್ಟೊಂದು ಟೇಸ್ಟ್ ಕೊಡುತ್ತೆ. ಈಗ ದೋಸೆ ಹಾಕ್ತೀನಿ. ದೋಸೆ ಹಾಕೋ ಮುಂಚೆ ತವಾದ ಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಈರುಳ್ಳಿಯಿಂದ ಉಜ್ಜಿ ಈಗ ನಾನು ದೋಸೆ ಹಾಕ್ತೀನಿ. ನಾನಿವತ್ತು ಹಗಲೊತ್ತು ಸ್ವಲ್ಪ ಕೆಲಸ ಇದೆ ನನಗೆ. ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಬುಕ್ಸಿಗೆಲ್ಲ ಬೈಂಡ್ ಹಾಕಬೇಕು. ಅದಕ್ಕೆ ಹೋಗಿ ಬುಕ್ ಸ್ಟೋರ್ ಹೋಗಿ ನಾನು ಸ್ವಲ್ಪ ಬೈಂಡೆಲ್ಲ ತೊಗೊಬಂದು ಬೈಂಡೆಲ್ಲ ಹಾಕಿ ಎಲ್ಲ ರೆಡಿ ಮಾಡಬೇಕು ಅವಳಿಗೆ ಸ್ಕೂಲ್ಗೆ. ಇವತ್ತು ಡೇ ಫುಲ್ ಅದೇ ಕೆಲಸ ಆಗುತ್ತೆ. ಇವತ್ತು ಮುಗೀತದೋ ಇಲ್ಲ ನಾಳೆ ಇರುತ್ತೋ ಗೊತ್ತಿಲ್ಲ. ಕೆಲಸ ಮಾಡ್ತೀನಿ. ಡೇ ಫ್ರೀ ಇರಲ್ಲ. ನಾನು ನನ್ನ ಮಗಳು ಇರ್ತೀವಿ ಮಧ್ಯಾಹ್ನ. ಅದಕ್ಕೆ ಇವಾಗ ಬೆಳಗ್ಗೆ ಟಿಫನ್ನು ದೋಸೆ ಮತ್ತು ಚಟ್ನಿ ಮತ್ತು ಸ್ವಲ್ಪ ಬೀಟ್ರೋಟ್ ಪಲ್ಯ ಎಲ್ಲ ಇದೆ, ಅದನ್ನೇ ತಿಂತೀವಿ. ಮಧ್ಯಾಹ್ನಕ್ಕೆ ಕರ್ಡ್ ರೈಸ್ ಮಾಡ್ತೀನಿ. ಒಳಗೆ ಸಾಫ್ಟಾಗಿದೆ, ಮೇಲೆ ಕ್ರಿಸ್ಪಿಯಾಗಿದೆ. ಸೂಪರಾಗಿರೋ ದೋಸೆ ರೆಡಿಯಾಗಿದೆ. ನಾನಿವಾಗ ಕಡಲೆಕಾಯಿ ಮತ್ತು ಕೊಬ್ಬರಿ ಚಟ್ನಿ ಮತ್ತು ಬೀಟ್ರೋಟ್ ಪಲ್ಯ ಜೊತೆ ನನ್ನ ಮಗಳಿಗೆ ಕೊಡ್ತೀನಿ, ಅವಳು ತಿನ್ನಲಿ. ಇವಾಗ ರಾತ್ರಿ ಉಳಿದಿರೋ ಅನ್ನ ಇದೆ ಮಧ್ಯಾಹ್ನಕ್ಕೆ. ಮಧ್ಯಾಹ್ನದ ಊಟಕ್ಕೆ ಅನ್ನಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ನೀರಲ್ಲಿ ನೆನೆಯಕ್ಕೆ ಹಾಕಿದ್ದೆ ಅನ್ನನ. ಅದಕ್ಕೀಗ ಒಂದು ಕೈ ಹಿಡಿ ಫುಲ್ಲು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಕಿವುಚ್ಕೋಬೇಕು. ಇದಾದಮೇಲೆ ನಾನು 2 ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಲೀಟ್ರ್ ಮೊಸರು ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಪಿಂಕ್ ಸಾಲ್ಟ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ.
ಇದನ್ನು ಹಿಂಗೆ ಕೊಟ್ಟರೆ ನನ್ನ ಮಗಳು ತಿನ್ನಲ್ಲ ಬಿಡಿ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಈ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದಾದ್ಮೇಲೆ ನಾನು 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಇದಕ್ಕೀಗ ನಾನು ಸ್ವಲ್ಪ ಓಮ್ ಕಾಳು ಹಾಕ್ಕೊಳ್ತೀನಿ. ಒಂದು 10ರಿಂದ 15 ಕಾಳಷ್ಟು ಹಾಕ್ತೀನಿ, ತುಂಬ ಹಾಕಲ್ಲ. ಇಷ್ಟು ಅದು ತುಂಬ ಹಾಕಿದರೆ ಅದೇ ಸ್ಮೆಲ್ ಬರುತ್ತೆ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, 2 ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತೀನಿ. ಒಂದು 5ರಿಂದ 6 ಗೋಡಂಬಿನ ಪೀಸ್ ಮಾಡಿ ಹಾಕ್ಕೊಳ್ತೀನಿ. ಇದನ್ನ ಇವಾಗ ನಿಧಾನ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಲೋ ಫ್ಲೇಮ್ ಇರಬೇಕು, ಇಲ್ಲಾಂದರೆ ಒಗ್ಗರಣೆ ಎಲ್ಲ ಸೀದೋಗ್ಬಿಡುತ್ತೆ. ನಿಧಾನವಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಬಣ್ಣ ಎಲ್ಲ ಚೇಂಜ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಎಷ್ಟು ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ, ಅಲ್ಲಲ್ಲಿ ಒಂದು ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಕ್ಕಿದರೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತೀನಿ, ಒಣ ದ್ರಾಕ್ಷಿ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ದ್ರಾಕ್ಷಿ ಅದೇ ಬಿಸಿಗೆ ಸ್ವಲ್ಪ ಊದಿ ಬರುತ್ತೆ. ಸ್ವಲ್ಪ ಈಗ ನಾನು ಹಿಂಗನ್ನು ಹಾಕ್ತೀನಿ, ಒಂದು ಪಿಂಚಷ್ಟು ಹಾಕ್ತೀನಿ. ಸ್ವಲ್ಪ ಸಾಕು, ಇಲ್ಲಾಂದರೆ ಅದು ಸ್ಮೆಲ್ ಜಾಸ್ತಿ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನ ಈಗ ಮೊಸರನ್ನಕ್ಕೆ ಹಾಕ್ತೀನಿ. ನಾನು ಯಾವಾಗಲೂ ಕೆಂಪು ರೈಸನ್ನೇ ಯೂಸ್ ಮಾಡೋದು, ರಾಜಮುಡಿ ರೈಸು. ಈ ಬುಲೆಟ್ ರೈಸ್ ಅದೆಲ್ಲ ನಾವು ಊಟ ಮಾಡಲ್ಲ. ಅದೇನಿದ್ರು ಬಿರಿಯಾನಿ ಪಲಾವು ಆ ಥರ ಇದ್ದರೆ ಮಾತ್ರ. ಆಯಿತು. ಮಧ್ಯಾಹ್ನಕ್ಕೆ ಬೆಳಗ್ಗೆ ಉಳಿದಿತ್ತು ಸ್ವಲ್ಪ ತೆಂಗಿನ ಕೊಬ್ಬರಿ ಮತ್ತು ಕಡಲೆಕಾಯಿ ಚಟ್ನಿ ಮತ್ತು ನಿಂಬೆಹಣ್ಣು ಉಪ್ಪಿನಕಾಯಿ ಜೊತೆ ಮೊಸರನ್ನ. ಮಧ್ಯಾಹ್ನದ ಊಟ ನಂದು ನನ್ನ ಮಗಳದು ಇದೆ. ಇವತ್ತು ಬೈಂಡಿಂಗ್ ಹಾಕ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಸಂಜೆ ಆಗೋಗ್ಬಿಟ್ಟಿದೆ, ಇನ್ನು ಕತ್ತಲೆ ಆಗಿಬಿಡುತ್ತೆ. ಬಟ್ಟೆ ಒಣಗಕ್ಕೆ ಹಾಕಿದೆ ತೊಳೆದು, ಅದನ್ನೆಲ್ಲ ಎತ್ಕೋಬೇಕು. ಫಸ್ಟು ನಾನು ಕ್ಲಿಪ್ಪೆಲ್ಲ ಎತ್ಕೊಬಿಡ್ತೀನಿ, ಅದಕ್ಕಂತಲೇ ಒಂದು ಬ್ಯಾಗ್ ಇಟ್ಕೊಬಿಟ್ಟಿದ್ದೀನಿ ಕ್ಲಿಪ್ ಹಾಕಲಿಕ್ಕೆ. ಆಮೇಲೆ ಬಟ್ಟೆ ಎಲ್ಲ ಎತ್ತಿ ಒಂದು ಕಡೆ ಜೋಡಿಸಿ ಹಾಕ್ಕೊಳ್ತೀನಿ. ಮಕ್ಕಳು ಎಲ್ಲ ಇರೋದ್ರಿಂದ ಮನೇಲಿ ಎಷ್ಟು ಕೆಲಸ ಮಾಡ್ತಾನೇ ಇರ್ತೀವಿ, ಆದರೆ ಗೊತ್ತಾಗಲ್ಲ, ಕೆಲಸ ಜಾಸ್ತಿ ಇರುತ್ತೆ.
ಇಷ್ಟು 2 ಹಗ್ಗ ಫುಲ್ ಇದೆ ಬಟ್ಟೆಗಳು. ಇಷ್ಟೊಂದಾಯಿತು ಬಟ್ಟೆ. ಈಗ ಮನೆಗೆ ಹೋಗಿ ಇದೆಲ್ಲ ಮಡಿಸಿ ಎತ್ತಿಟ್ಬಿಡಬೇಕು. ಅದಾದಮೇಲೆ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು. ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಮಧುಮಾಲಿನಿ ಹೂ, ಇದ್ರ ಹೆಸರು ಮಧುಮಾಲಿನಿ. ರೆಡ್ಡು, ಪಿಂಕ್ ಮತ್ತು ವೈಟು 3 ಕಲರ್ಲಿರುತ್ತೆ ಒಂದೇ ಹೂವು, ಚೆನ್ನಾಗಿರುತ್ತೆ. ಮತ್ತು ಇಲ್ಲೊಂದು ಗಣಿಕೆ ಗಿಡ ಬಿಟ್ಟಿದೆ, ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಪಾಟಲ್ಲಿ. ಎಷ್ಟು ಹೈಟ್ ಬಂದಿದೆ. ಇದ್ರ ತುಂಬ ಕಾಯಿಗಳು ಬಿಟ್ಟಿದೆ, ಆದರೆ ಹಣ್ಣು ಮಾತ್ರ ಒಂದೇ ಕಡೆ ಹಣ್ಣು ಬಂದಿದೆ. ಬ್ಲ್ಯಾಕ್ ಕಲರ್ ಹಣ್ಣು ಚೆನ್ನಾಗಿದೆ. ದಿನ ಬೆಳಗ್ಗೆ ಮತ್ತು ಸಂಜೆ ನೀರು ಹಾರಿಸ್ಬೇಕು ಗಿಡಕ್ಕೆ. ತಣ್ಣಗೆ ಗಾಳಿ ಬೀಸ್ತಾ ಇರುತ್ತಲ್ವ, ಕೂಲಾಗಿ ಗಿಡಗಳು ಅಷ್ಟು ಚೆನ್ನಾಗಿರ್ತವೆ. ಹಕ್ಕಿಗಳಿಗಂತೂ ಪಾಪ ಬೇಸಿಗೆ ಅಲ್ವಾ, ನೀರೇ ಸಿಗಲ್ಲ. ಅದಕ್ಕೆ ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಕೂತಿರ್ತವೆ. ನಾನು ಇಲ್ಲೊಂದು ಪಾಟಲ್ಲಿ ನೀರಿಟ್ಟಿರ್ತೀನಿ. ಫುಡ್ಡಾದರೂ ಸಿಗುತ್ತೆ, ನೀರಂತೂ ಸಿಗಲ್ಲ ಬಿಡಿ ಹಕ್ಕಿಗೆ. ಈ ಕಡೆ ಪಕ್ಕದಲ್ಲೊಂದು ಹಕ್ಕಿ ನೋಡಿ ಎಷ್ಟು ಚಿಕ್ಕದು, ಕ್ಯೂಟಾಗಿ ಕೂತಿದೆ.